उड़ा दिया सारा शर्मा का सारा खानदान उड़ा दिया रे कुत्ते को ब्लास्ट कर दिया मुबारक भैया मुबारक मुनीर भाई ಬಾಯ್ ಶರ್ಮಾಗೆ ಉಡಾಯಿಸಕ್ಕೆ ಇವಂದೇ ಮಾಸ್ಟರ್ ಪ್ಲಾನ್ ಹೌದಾ ತಮ್ಮ ಜೀನಿಯಸ್ ಜೀನಿಯಸ್ ಇನ್ನು ಉಳಿದಿರೋನೊಬ್ಬ ಸಿಎಂ ಅವನಿಗೂ ಕಳಿಸ್ಬಿಟ್ರೆ ನಮ್ ಶೇಷ್ಗಿರಿ ಡಮ್ಮಿ ಸಿಎಂ ಆಗ್ತಾನೆ ಆಮೇಲೆ ನಂದೇ ರಾಜ ನಿಮ್ದೇ ದರ್ಬಾರ್ ಅಚ್ಚಾ तो हम चलते हैं ख्याल रखना ಓಕೆ ಬಾಯ್ ಮತ್ತೆ ಸಿಗುವ ಮಾಡಬೇಕು ಭಯ್ಯ ಮಾಡಬೇಕು ಹುಟ್ಟಿದೂರ್ನಲ್ಲೇ ಅವ ಮೈಂಟೈನ್ ಮಾಡಬೇಕು ಎಲ್ಲ ಪರದೇಶದಲ್ಲಿ ಕುಂತ್ಕೊಂಡು ರಿಮೋಟ್ ಹತ್ತೋದ್ರಲ್ಲಿ ಏನು ಮಜಾ ಸಿಕ್ತಿಲ್ಲ ಕರೆಂಗೆ ಸಹೀರ್ ಮಾಡೋಣ ಮೊದಲು ಇಲ್ಲಿ ನಾನು ಇಟ್ಟಿರೋ ಬೆಂಕಿ ಯಾರಿ ತಣ್ಣಗಾಗ್ಲಿ ಅಲ್ಲಿವರೆಗೂ ಯಾವ್ದಾದ್ರು ಕೂಲ್ ಪ್ಲೇಸ್ ನಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ರೆಡಿ ಮಾಡ್ಕೊಳ್ಳೋಣ The runway is clear. The flight is ready for takeoff. Shall we proceed? Good. Chalo, chalo. There's a vehicle heading towards us. साला कौन रही है? Shut up. No, I can't fly. It's an offense. Hey, तू उड़ा रहे? ठीक है मार डालो खाने को उतर जल्दी उतर नीचे चल रहे मेरे भाई ಬಾಡಿ ಒಳಗಡೆ ಇದೆ ಸುಟ್ ಮೇಲೆ ಬೂದಿ ಸಿಗುತ್ತೆ ತಗೊಂಡೋಗಿ ತಿಪ್ಪೆಗೆ ಬಿಸಾಕ್ರಿ ಅವನೇ ದೊಡ್ಡ ಮಹಾತ್ಮನ ಆಫ್ಟರ್ ಆಲ್ ನನ್ನ ಮಗ ನೀನು ನಿನಗೆ ಇಷ್ಟ ಅನ್ಸಲಿನ ನನ್ನ ತಮ್ಮ ಹಾಕಣೋ ನನ್ನ ತಮ್ಮ ಇಂಟರ್ನ್ಯಾಷನಲ್ ಕಿಲಾಡಿ ಅವನು ಅವನ್ನ ಕೊಂದ್ಬಿಟ್ಟಿಯಲ್ಲ ಏಯ್ ನನ್ನ ವಿಷಯ ಗೊತ್ತಿಲ್ಲ ನಿನಗೆ ಚಿಟ್ಕೆ ಹೊಡೆಯೋಷ್ಟೊಳಗೆ ಈಚೆ ಬರ್ತೀನಿ ಉಡಾಯಿಸ್ಬಿಡ್ತೀನಿ ತಿಂದು ಉಡಾಯಿಸ್ಬಿಡ್ತೀನಿ ನಿನ್ನ ಲೈಫ್ನ ಏಯ್ ಮುಚ್ಕೊಂಡ್ ಕೂತ್ಕೋ
ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಎತ್ಬಿಡ್ತೀನಿ ಮಗನೇ. Harish, calm down. Harish, calm down. ಎಲ್ಲಿ ಸರ್? Control yourself. Calm down. Calm down. ಎಲ್ಲಿ ಸರ್? ಎಲ್ಲಿ ಸರ್ ಆ ಶಬೀರ್? ಆ ಮಗನೇ ಈ ಕೆಲಸ ಮಾಡ್ತಿರೋದು. ಮಾಡ್ಸಿರೋದಲ್ಲ ಹರೀಶ್, ಅವನೇ ಮಾಡಿರೋದು. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾನೇ ಅವನು ಅರೆಸ್ಟ್ ಮಾಡಿ ನಿಮಗೆ ಒಪ್ಸಿದ್ದೀನಿ. ನನ್ನ ಜೀವದ ಬಗ್ಗೆನೂ ಕೇರ್ ಮಾಡದೆ ಅವನು ಹಿಡಿದಿದ್ದೀನಿ. ತಮಾಷೆ ಮಾಡಬೇಡಿ. ಗೊತ್ತು ಹರೀಶ್, ಆದ್ರೆ ನಿಮಗಿರೋ ಕರ್ತವ್ಯ ಪ್ರಜ್ಞೆ ನಮ್ಮ ಇಲಾಖೆಯಲ್ಲಿ ಎಲ್ರಿಗೂ ಇರ್ಬೇಕಲ್ಲ. ಏನ್ ಸರ್ ಇಷ್ಟು ಸಿಲಿಯಾಗಿ ಮಾತಾಡ್ತೀರಾ? ಅವನು ನನ್ನ ಮಾತ್ರ ಅಲ್ಲ, ಇಡೀ ದೇಶನೇ ಸುಟ್ಟು ಭಸ್ಮ ಮಾಡಕ್ ಹೊರಟಿರೋ ಕೆಟ್ಟ ಕ್ರಿಮಿ. ಅವನನ್ನ ಎಷ್ಟು ಜೋಪಾನವಾಗಿ ಕಾಯ್ಬೇಕನ್ನೋದು ಕೂಡ ನಾನೇ ಹೇಳ್ಕೊಡ್ಬೇಕಾ? ಹರೀಶ್, ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಏನ್ ಕಂಟ್ರೋಲ್ ಮಾಡ್ಕೊಳ್ಳೋದು ಸರ್? ಅಟ್ಲೀಸ್ಟ್ ನೀವು ನನಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಅವ್ನ ಅರೆಸ್ಟ್ ಮಾಡಿ ತಪ್ಪಿಗೆ ಎಲ್ಲಾದ್ರೂ ಬಚ್ಚಿಟ್ಕೋತಿದ್ದೆ. ನಮ್ ಯೋಗ್ಯತೆ ಇಷ್ಟೇ ಅಂತ. ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಹರೀಶ್, ನಿಮ್ ಫೋನ್ಗಳೆಲ್ಲ ವರ್ಕ್ ಆಗ್ತಾ ಇರಲಿಲ್ಲ. ನಮ್ಮ ಪೊಲೀಸರಿಗೆ ಮನೆ ಹತ್ರ ಕಳಿಸಿದ್ವಿ, ಅಷ್ಟರಲ್ಲಿ ಹೊರಟ್ಬಿಟ್ಟಿದ್ರಿ. ಕಾಲ ಮಿಂಚೋಗಿತ್ತು ಹರೀಶ್. ಎಲ್ಲಿ ಸರ್ ನನ್ನ ಹೆಂಡತಿ? ಎಲ್ಲಿ ನನ್ನ ಮಗು? ಹರೀಶ್, ಅಯ್ಯೋ ಲೇ ಬಾಬು, ನಾವು ಫಾರ್ಮಾಲಿಟಿ ನೋಡಿರೋದು, ಇನ್ನು ಮ್ಯೂಸಿಯಂ ನೋಡ್ಬೇಕು, ಎಕ್ಸಿಬಿಷನ್ ನೋಡ್ಬೇಕು. ಏಯ್ ಏಯ್ ಏನು ನೀನು ಮಗನ್ ಮಲ್ಸಿ ನೀನು ಮಲಗಿದ್ಯಾ? ನೋಡು, ಅವಳನ್ನ ರೆಡಿ ಮಾಡ್ಬೇಕು, ನೀನು ಮಲಗಿದ್ಯಲ್ಲ. ಏಯ್ ಬಾಬು ನೋಡು, ನಿಮ್ಮಮ್ಮ ನೋಡು ಹೆಂಗ್ ಮಲಗಿದೆ. ನೋಡಿ ಸರ್, ಹೆಂಗ್ ಸೆನ್ಸ್ ಇಲ್ದೆ ಮಲಗಿದ್ದಾಳೆ. ನೋಡಿ ಸರ್, ಸೆನ್ಸ್ ಇಲ್ದೆ ಮಲಗಿದ್ದಾಳೆ ನೋಡಿ. ಏನ್ ಸರ್ ಇದಲ್ಲ? ನನಗೆ ಯಾರಿದ್ದಾರೆ ಸರ್? ನನಗೆ ಯಾರಿದ್ದಾರೆ?